ಅಕ್ರಮ ವಲಸಿಗರ ವಿರುದ್ಧ ಪೊಲೀಸರು ಸಮರವನ್ನ ಸಾರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಬಿಗ್ ಆಪರೇಷನ್ ಮಾಡಲಾಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವೈಟ್ ಫೀಲ್ಡ್ ಪೊಲೀಸರಿಂದ ಶೆಡ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಕ್ರಮ ವಲಸಿಗರು ಕರ್ನಾಟಕಕ್ಕೆ ಲಗ್ಗೆ ಇಡ್ತಾ ಇರೋದು ಇದೇನು ಮೊದಲೇ ಬಾರಿಯಲ್ಲ. ಈಗ ಅಕ್ರಮ ವಲಸಿಗರ ವಿರುದ್ಧ ಪೊಲೀಸರು ಸಮರವನ್ನ ಸಾರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಬಿಗ್ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ. ವೈಟ್ ಫೀಲ್ಡ್ ಪೊಲೀಸರಿಂದ ಶೆಡ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ವರ್ತೂರಲ್ಲಿರುವಂತಹ ಶೆಡ್ಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಶಂಕಿತರು ಪೊಲೀಸರ ವಶಕ್ಕೆ ಸಿಕ್ಕಿರುವಂತದ್ದು. ಸದ್ಯ ವೈಟ್ ಫೀಲ್ಡ್ ನ 30 ಕಡೆ ಏಕಕಾಲದಲ್ಲಿ ಖಾಕಿ ರೇಡ್ ಅನ್ನ ಮಾಡಿದೆ. ರೇಡ್ ಮಾಡಿ ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೆ ವೋಟರ್ ಐಡಿ ತೀವ್ರ ತಪಾಸಣೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ವಿದೇಶಿ ಪ್ರಜೆಗಳ ಮೇಲೂ ಕೂಡ ಪೊಲೀಸರು ಕಣ್ಣುಗಾವಲನ್ನ ಇಟ್ಟಿರುವಂತದ್ದು ನಾವು ಗಮನಿಸ್ತಾ ಇದೀವಿ. ಇವಾಗ ವೈಟ್ ಫೀಲ್ಡ್ಗೆ ಹೋಗಿರುವಂತದ್ದು ಈ ಹಿಂದೆ ಹೆಬ್ಬಾಳ ಹತ್ರ ಕೂಡ ಇದೇ ರೀತಿಯಾದಂತಹ ವಿದೇಶಿ ಪ್ರಜೆಗಳು ಅಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ರೇಡ್ ಅನ್ನ ಮಾಡಿ ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅನ್ನ ಚೆಕ್ ಮಾಡಿ ವಾಪಸ್ ಅವರ ದೇಶಕ್ಕೆ ಕಳುಹಿಸಿ ಕೊಟ್ಟಿದ್ರು. ಈಗ ಅದೇ ರೀತಿ ಮತ್ತೆ ಈ ಅಕ್ರಮ ವಲಸಿಗರ ವಿರುದ್ಧ ಪೊಲೀಸರು ವೈಟ್ ಫೀಲ್ಡ್ ನಲ್ಲಿ ಸಮರ ಸಾರಿರುವಂತದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಪೊಲೀಸರು ಬಿಗ್ ಆಪರೇಷನ್ ಅನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ವೈಟ್ ಫೀಲ್ಡ್ ನಲ್ಲಿ. ಸೊ ಪೊಲೀಸರಿಂದ ಅಲ್ಲಿ ಎಲ್ಲೆಲ್ಲ ಶೆಡ್ಗಳಿರುತ್ತಲ್ಲ ಆ ಶೆಡ್ಗಳ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿರುವಂತದ್ದು. ಸೊ ದಾಳಿ ಮಾಡಿ ಅದು ಕೂಡ ವರ್ತೂರು ಶೆಡ್ ಅಲ್ಲಿ ಪೊಲೀಸರು ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಶಂಕಿತರು ಪೊಲೀಸರ ವಶಕ್ಕೆ ಸಿಕ್ಕಿರುವಂತದ್ದು. ಆ ಸಿಕ್ಕಂತ ಸಂದರ್ಭದಲ್ಲಿ ಅವರು ಯಾವ ದೇಶದವರು, ಅವರ ಆಧಾರ್ ಕಾರ್ಡ್ ಇದೆಯಾ, ಪ್ಯಾನ್ ಕಾರ್ಡ್ ಇದೆಯಾ, ಸೊ ಅವರು ಮೂಲತಃ ಎಲ್ಲಿ, ಅವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಎಲ್ಲ ಸಂಬಂಧಕ್ಕೆ ವಿಚಾರ ಪಟ್ಟಂತೆ ಪೊಲೀಸರು ಎನ್ಕ್ವೈರಿ ಕೂಡ ಮಾಡಿದ್ದಾರೆ. ಸೊ ಸದ್ಯಕ್ಕೆ ವೈಟ್ ಫೀಲ್ಡ್ ನ 30 ಕಡೆ ಏಕಕಾಲದಲ್ಲೇ ಬೆಳ್ಳಂಬೆಳಗ್ಗೆ ಖಾಕಿ ರೇಡ್ ಅನ್ನ ಮಾಡಿರುವಂತದ್ದು. ರೇಡ್ ಮಾಡಿ ಅವರು ಏನ್ ಕೆಲಸ ಮಾಡ್ತಿದ್ದಾರೆ, ಯಾಕಾಗಿ ಬಂದಿದ್ದಾರೆ, ಅವರ ಕುಟುಂಬ ಹಿನ್ನೆಲೆ ಏನು, ಸೊ ಎಷ್ಟು ವರ್ಷದಿಂದ ಇದ್ದಾರೆ, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತಪಾಸಣೆಯನ್ನ ನಡೆಸಿರುವಂತದ್ದು. ಈ SIR ಪ್ರಕ್ರಿಯೆ ಕೂಡ ಇದೇ ಒಂದು ಕೇಸಲ್ಲೂ ಕೂಡ ಮಾಡ್ತಾ ಇರುವಂತ. ಸೊ ಯಾವ ದೇಶದವರು, ಎಲ್ಲಿ ಬಂದಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ, ಎಲ್ಲ ಆಯಾಮದಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇರುವಂತಹ ಮೂಲಭೂತ ಸೌಕರ್ಯಗಳು ಕರ್ನಾಟಕದ ಜನರಿಗೆ ಮೊದಲ ಆದ್ಯತೆಯಾಗಿ ಸಿಗಬೇಕು. ಈ ತರ ಬೇರೆ ದೇಶ, ಬೇರೆ ರಾಜ್ಯದಿಂದ ಬರೋರು ಇಲ್ಲಿ ಅವಲಂಬಿತವಾಗಿ ನಮ್ಮ ಸರ್ಕಾರದಿಂದ ಸಿಗ್ತಾ ಇರುವಂತಹ ಎಷ್ಟೋ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಈ ಆಯಾಮದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಕೂಡ ಬಹಳ ತೀವ್ರ ಮತ್ತು ಪರಿಷ್ಕರಣೆಯಾಗಿ ಮಾಡ್ತಾ ಇದ್ದಿದ್ದು. ಈಗ ವೈಟ್ ಫೀಲ್ಡ್ ನಲ್ಲಿ ಪೊಲೀಸರು ಈ ವಲಸೆ ಬಂದಿರುವಂತಹ ಪ್ರಜೆಗಳ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಎಲ್ಲಿ ಅವರು, ಏನು, ಎತ್ತ, ಸೊ ಅವ್ರ ಹಿನ್ನೆಲೆ ಏನು, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವ್ರ ಕೆಲಸ ಬಹಳ ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದೆಯಾ ಅಥವಾ ಯಾವ ತರದ ಕೆಲಸ ಮಾಡ್ತಾ ಇದ್ದಾರೆ, ಯಾಕಂತಂದ್ರೆ ಬೇರೆ ದೇಶದಿಂದ ಬಂದು, ಬೇರೆ ರಾಜ್ಯದಿಂದ ಬಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಆಗಿರೋದು ನಾವು ಗಮನಿಸ್ತಾ ಇದೀವಿ. ಸೊ ಈ ತರದ ಒಂದು ಕೆಲಸದಿಂದ ನಮ್ಮ ರಾಜ್ಯಕ್ಕೆ ಆಗಿರ್ಬೋದು, ನಮ್ಮ ದೇಶಕ್ಕೆ, ನಮ್ಮ ಜನಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳ ತೀವ್ರ ಪರಿಷ್ಕರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಅವರ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡಿದ್ದಾರೆ, ಪ್ಯಾನ್ ಕಾರ್ಡ್ ಚೆಕ್ ಮಾಡಿದ್ದಾರೆ, ವೋಟರ್ ಐಡಿ ಇಲ್ಲೇ ಇದೆಯಾ ಅಥವಾ ಬೇರೆ ದೇಶದವರ, ಬೇರೆ ರಾಜ್ಯದವರ, ಯಾವ ತರದ ಒಂದು ಸ್ಥಿತಿಗತಿ ಇದೆ, ಯಾವ ಮನೆಯವರವರು, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತೀವ್ರ ಪರಿಷ್ಕರಣೆಯನ್ನ ನಡೆಸಿರುವಂತದ್ದು. ಸದ್ಯ ಬೆಳ್ಳಂಬೆಳಗ್ಗೆ 30 ಕಡೆ ಏಕಕಾಲದಲ್ಲಿ ವೈಟ್ ಫೀಲ್ಡ್ ಏರಿಯಾದಲ್ಲಿ ಈ ಒಂದು ಸರತಿಯನ್ನು ಸಾರಿರುವಂತದ್ದು ಪೊಲೀಸರು. ಸದ್ಯ ಈಗ 30 ಕಡೆ ಚೆಕ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಜನರನ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ.